friends, welcome to Global Online University. Friends, in this video we are going to discuss some important MCQs on teaching aptitude for your upcoming Karnataka State Eligibility Test. Okay, KSET examination is going to be held on 27 September 2020. So for this examination we are giving you 20 mock tests for paper 1 only at rupees 299. Okay, these 20 mock tests are very helpful to boost your preparation. Okay, these mock tests are prepared according to your set examination syllabus. These are very helpful, and sometimes we see that many students will lose qualifying the KSET examination in only 8 to 10 marks. Okay, these mock tests are very helpful to gain those marks. Okay, and in the same way, as you all requested, we are providing these mock tests in Kannada also. Okay, ಎಲ್ಲ mock testಗಳು ನಿಮಗೆ ಕನ್ನಡದಲ್ಲೂ ಕೂಡ ಕೇವಲ 299 ರೂಪಾಯಿಗಳಿಗೆ ಸಿಗಲಿವೆ. ಈ 20 mock testಗಳು ನಿಮ್ಮ ಪ್ರಿಪರೇಷನ್ ಅನ್ನು ಹೆಚ್ಚಿಸಲು ನಿಮಗೆ ತುಂಬಾ ಸಹಾಯವಾಗಿವೆ ಅಂತ ಹೇಳಬಹುದು. Okay, once if you subscribe for our 20 mock tests, you will be added to our paid WhatsApp group. Here you can discuss with your friends, you can discuss with Global Online University team also. Okay, to join for this 20 mock test, you can contact to this number. Okay, 20 mock test ಗಳಿಗೆ ಸೇರಿಕೊಳ್ಳಲು ನೀವು ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಈ 20 mock test ಗಳಿಗೆ ಸಬ್ಸ್ಕ್ರೈಬ್ ಆದರೆ ನಿಮ್ಮನ್ನು ಈ ಪೇಡ್ ವಾಟ್ಸಪ್ ಗ್ರೂಪ್ಗೆ ಸೇರಿಸಲಾಗ್ತದೆ. ಇಲ್ಲಿ ನೀವು ನಿಮ್ಮ ಡಿಸ್ಕಷನ್ ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಟೀಮ್ ಮೆಂಬರ್ಸ್ ಒಂದಿಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಒಂದಿಗೆ ಡಿಸ್ಕಸ್ ಕೂಡ ಮಾಡಬಹುದು. ಓಕೆ, ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಓಕೆ, ಹಿಯರ್ ದ ಕ್ವಶನ್ ಈಸ್ ಅ ಟೀಚರ್ ಇನ್ ಅ ಕ್ಲಾಸ್ ರೂಮ್ ಹ್ಯಾಸ್ ಇಮಿಡಿಯೇಟ್ ಕಂಟ್ರೋಲ್ ಓವರ್ ಆಪ್ಷನ್ ಎ ದ ಸೆಲ್ಫ್ ಸೆಲೆಕ್ಟೆಡ್ ಮೆಥಡ್ಸ್ ಆಫ್ ಕಮ್ಯುನಿಕೇಶನ್ ಆ್ಯಂಡ್ ಮೆಸೇಜ್, ಆಪ್ಷನ್ ಬಿ ದಿ ಆಡಿಯನ್ಸ್, ದಿ ನಾಯ್ಸ್ ಆ್ಯಂಡ್ ದಿ ರಿಸೆಪ್ಷನ್, option C the feedback, the technology and the audience experience, option D the communication channel, other communicators and external factors. Okay friends, please think and tell me which is the right answer. Okay, in ಕನ್ನಡ, ತರಗತಿಯ ಶಿಕ್ಷಕನಿಗೆ ತಕ್ಷಣದ ನಿಯಂತ್ರಣದ ಅಗತ್ಯವಿದೆ ಯಾವುದರ ಮೇಲೆ? ಓಕೆ, ತರಗತಿಯಲ್ಲಿ ಶಿಕ್ಷಕನಿಗೆ ಯಾವುದರ ಮೇಲೆ ತಕ್ಷಣದ ನಿಯಂತ್ರಣ ಅಗತ್ಯವಿದೆ? ಓಕೆ, ಆಪ್ಷನ್ ಎ ಸ್ವಯಂ ಆಯ್ದ ಮತ್ತು ತನ್ನ ಮೇಲೇ, ಅದೇ ರೀತಿ ಆಯ್ದ ಸಂವಹನದ ವಿಧಾನಗಳು, ಕಮ್ಯುನಿಕೇಷನ್ ಮೆಥಡ್ಸ್ ಅಂತೀವಲ್ಲ, ಸಂವಹನ ವಿಧಾನಗಳು, ಅದೇ ರೀತಿ ಮೆಸೇಜ್ ಸಂದೇಶ. ಆಪ್ಷನ್ ಬಿ ಪ್ರೇಕ್ಷಕರು, ಶಬ್ದ ಮತ್ತು ರಿಸೆಪ್ಷನ್. ಆಪ್ಷನ್ ಸಿ ಪ್ರತಿಕ್ರಿಯೆ, ತಂತ್ರಜ್ಞಾನ, ಪ್ರೇಕ್ಷಕರ ಅನುಭವ. ಆಪ್ಷನ್ ಡಿ ಸಂವಹನ ಚಾನಲ್, ಇತರ ಸಂವಹನಕಾರರು ಮತ್ತು ಬಾಹ್ಯ ಸಂವಹನ ಅಂಶಗಳು. ಓಕೆ ಫ್ರೆಂಡ್ಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ದ ಸೆಲ್ಫ್ ಸೆಲೆಕ್ಟೆಡ್ ಮೆಥಡ್ಸ್ ಆಫ್ ಕಮ್ಯುನಿಕೇಶನ್ and the message. Okay, in a classroom a teacher must have immediate control on himself and the teaching methods he is going to choose, and also what information he wants to give, which is known as the message. Okay, ತರಗತಿಯಲ್ಲಿ ಒಬ್ಬ ಶಿಕ್ಷಕನಿಗೆ ತನ್ನ ಮೇಲೇ ಒಂದು ನಿಯಂತ್ರಣ ಇರಬೇಕು. ಅದೇ ರೀತಿ ಯಾವ ಟೀಚಿಂಗ್ ಮೆಥಡ್ಸ್ಗಳನ್ನು ಆಯ್ಕೆ ಮಾಡ್ತಾ ಇದ್ದಾನೆ ಎಂಬುದರ ಮೇಲೆ ನಿಯಂತ್ರಣ ಇರಬೇಕು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಯಾವ ಒಂದು ಮೆಸೇಜನ್ನು ನೀಡ್ತಾ ಇದ್ದಾನೆ, ಯಾವ ರೀತಿ ಇನ್ಫಾರ್ಮೇಷನ್ ನೀಡ್ತಾ ಇದ್ದಾನೆ ಎಂಬುದರ ಮೇಲೆ ಅವನಿಗೆ ಸಂಪೂರ್ಣ ನಿಯಂತ್ರಣ ಇರಬೇಕಾಗ್ತದೆ. Okay, let us move to the next question. As a good classroom communicator, you are supposed to know your option A audience emotions, option B silent cues, option C artful pauses, option D counter arguments. Okay, ಉತ್ತಮ ತರಗತಿಯ ಸಂವಹನಕಾರರಾಗಿ ನಿಮಗೆ ಇವುಗಳಲ್ಲಿ ಯಾವುದನ್ನು ನೀವು ತಿಳಿದುಕೊಂಡಿರಬೇಕು? ಆಪ್ಷನ್ ಎ ಪ್ರೇಕ್ಷಕರ ಭಾವನೆಗಳು, ಆಪ್ಷನ್ ಬಿ ಮೌನ ಸೂಚನೆಗಳು, ಆಪ್ಷನ್ ಸಿ ಕಲಾತ್ಮಕ ವಿರಾಮಗಳು, ಆಪ್ಷನ್ ಡಿ ಕೌಂಟರ್ ವಾದಗಳು. ಫ್ರೆಂಡ್ಸ್, ಆ್ಯಸ್ ಅ ಗುಡ್ ಟೀಚರ್ ಆರ್ ಆ್ಯಸ್ ಅ ಗುಡ್ ಕ್ಲಾಸ್ ರೂಮ್ ಕಮ್ಯುನಿಕೇಟರ್, ಯು ಆರ್ ಸಪೋಸ್ ಟು ನೋ ಯುವರ್ ಆರ್ಟ್ಫುಲ್ ಪಾಸಸ್. ಓಕೆ,
if you go on giving a lecture for 1 hour, okay, students may feel bored, so you must know some artful pauses. ಓಕೆ, ಉತ್ತಮ ತರಗತಿ ಸಂವಹನಕಾರರಾಗಿ ನೀವು ಕಲಾತ್ಮಕ ವಿರಾಮಗಳು ನಿಮಗೆ ಗೊತ್ತಿರಬೇಕು. ಅಂದರೆ ಮಧ್ಯದಲ್ಲಿ ತರಗತಿಯಲ್ಲಿ ಯಾವ ರೀತಿ ವಿರಾಮವನ್ನು ನೀಡಬೇಕು ಎಂಬುದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೀವು ಕಂಟಿನ್ಯೂಸ್ ಆಗಿ 1 hour ಟೀಚ್ ಮಾಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಬೋರ್ ಆಗಬಹುದು, ಅದಲ್ಲ. ಆದ್ದರಿಂದ ಉತ್ತಮ ಸಂವಹನಕಾರರಾಗಲು ನಮಗೆ ಕಲಾತ್ಮಕ ವಿರಾಮಗಳು ಗೊತ್ತಿರಬೇಕು. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. Which among the following reflects best the quality of teaching in a classroom? Option A, through the use of many teaching aids in the classroom. Option B, through the quality of questions asked by students in classroom. Option C, through full attendance in the classroom. Option D, through observation of silence by the students in a classroom. Okay, which one of these will reflect the best quality of teaching in a classroom? Okay, in ಕನ್ನಡ, ಈ ಕೆಳಗಿನವುಗಳಲ್ಲಿ ಯಾವುದು ತರಗತಿಯ ಬೋಧನೆಯ ಗುಣಮಟ್ಟವನ್ನು ಉತ್ತಮವಾಗಿ ಪ್ರತಿಬಿಂಬಿಸುತ್ತದೆ, ಅಂದರೆ ಇದರಲ್ಲಿ ಯಾವುದು ಎಫೆಕ್ಟಿವ್ ಟೀಚಿಂಗನ್ನು ತೋರಿಸಿಕೊಡ್ತದೆ? ಆಪ್ಷನ್ ಎ, ತರಗತಿಯಲ್ಲಿ ಅನೇಕ ಬೋಧನಾ ಸಾಧನಗಳನ್ನು ಬಳಕೆ ಮಾಡುವುದು. ಆಪ್ಷನ್ ಬಿ, ತರಗತಿಯಲ್ಲಿ ವಿದ್ಯಾರ್ಥಿಗಳು ಕೇಳುವ ಪ್ರಶ್ನೆಗಳ ಗುಣಮಟ್ಟದ ಆಧಾರದ ಮೇಲೆ. ಆಪ್ಷನ್ ಸಿ, ತರಗತಿಯಲ್ಲಿ ಪೂರ್ಣ ಹಾಜರಾತಿಯ ಮೂಲಕ. ಆಪ್ಷನ್ ಡಿ, ತರಗತಿಯಲ್ಲಿ ವಿದ್ಯಾರ್ಥಿಗಳು ಮೌನವನ್ನು ಗಮನಿಸುವುದರ ಮೂಲಕ. ಓಕೆ ಫ್ರೆಂಡ್ಸ್, ಪ್ಲೀಸ್ ಗೋ ಥ್ರೂ ದಿ ಆಪ್ಷನ್ಸ್. ಓಕೆ, ಸಮ್ಟೈಮ್ ಯು ಫೀಲ್ ದ್ಯಾಟ್ ಆಲ್ ದ ಆಪ್ಷನ್ಸ್ ಆರ್ ಕರೆಕ್ಟ್, okay, or so more than one options are correct. So in that case, what you have to do, you have to see which is very near to the question, which is the very nearer answer to the question. Okay, here the right answer is option B, through the quality of questions asked by the students in a classroom. Okay, if the students are asking good questions, okay, then you can say the teaching is effective, students are understanding, so they are going to ask the questions. Okay, we can't say by observing the silence of the students or by the attendance. Okay, we can't say the teaching is effective. Okay, yeah, and option A, teaching aids we have to use, the teacher may has to use the teaching aids, but the quality of teaching is assessed by the quality of questions asked by the students. Okay, ಇಲ್ಲಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ಕೇಳುವ ಪ್ರಶ್ನೆಗಳ ಗುಣಮಟ್ಟದ ಆಧಾರದ ಮೇಲೆ ಒಂದು ಬೋಧನೆ ಪರಿಣಾಮಕಾರಿ ಆಗಿದೆಯೋ ಇಲ್ಲೋ ಅಂತ ನಾವು ತಿಳಿದುಕೊಳ್ಳಬಹುದು. ಓಕೆ, ಬೋಧನಾ ಸಾಮಗ್ರಿಗಳನ್ನು ಬಳಸಲೇಬೇಕು. ಅಟೆಂಡೆನ್ಸ್ ಹಾಜರಾತಿ ಮೇಲೆ ಅಷ್ಟೊಂದು ಪರಿಣಾಮಕಾರಿ ಆಗೋದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಕೇಳುವ ಪ್ರಶ್ನೆಗಳ ಗುಣಮಟ್ಟದ ಆಧಾರದ ಮೇಲೆ ನಾವು ತರಗತಿಯ ಒಂದು ಬೋಧನಾ ಪರಿಣಾಮಕಾರಿಯನ್ನು ನಾವು ಲೆಕ್ಕ ಮಾಡಬಹುದು. ಓಕೆ, ಐ ಹೋಪ್ ಯು ಗಾಟ್ ದಿಸ್. ಲೆಟ್ ಮಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, ಇನ್ಸ್ಟ್ರಕ್ಷನಲ್ ಏಡ್ಸ್ ಆರ್ ಯೂಸ್ಡ್ ಬೈ ದಿ ಟೀಚರ್ ಟು option A, glorify the class. Option B, to attract the students. Option C, clarify the concepts. Option D, ensure discipline. ಬೋಧನಾ ಸಾಮಗ್ರಿಗಳನ್ನು, ಓಕೆ, ಸಹಾಯಕ ಅಂತ ಬರಲಲ್ಲಿ ಸಾಮಗ್ರಿ, ಬೋಧನಾ ಸಾಮಗ್ರಿಗಳನ್ನು ಶಿಕ್ಷಕರು ಏಕೆ ಬಳಸ್ತಾರೆ? ಆಪ್ಷನ್ ಎ, ವರ್ಗವನ್ನು ವೈಭವೀಕರಿಸಲು. ಆಪ್ಷನ್ ಬಿ, ವಿದ್ಯಾರ್ಥಿಗಳನ್ನು ಆಕರ್ಷಿಸಲು. ಆಪ್ಷನ್ ಸಿ, ಪರಿಕಲ್ಪನೆಗಳನ್ನು ಸ್ಪಷ್ಟಪಡಿಸಲು. ಆಪ್ಷನ್ ಡಿ, ಶಿಸ್ತನ್ನು ಖಚಿತಪಡಿಸಿಕೊಳ್ಳಲು. ಓಕೆ ಫ್ರೆಂಡ್, ಟುಡೇಸ್ ಕ್ವಶನ್ಸ್ ಆರ್ ವೆರಿ ಈಸಿ. ಓಕೆ, ಇನ್ ಟೀಚಿಂಗ್ ಆಪ್ಟಿಟ್ಯೂಡ್ ಕ್ವಶನ್ just you have to think in the view of students. Okay, my best suggestion is when you are answering questions from teaching aptitude, please be a student and try to answer the questions. ನೀವು ಒಬ್ಬ ವಿದ್ಯಾರ್ಥಿಗಳಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ನೀವು ಒಂದು ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ನೀವು ಸರಿಯಾಗಿ ಉತ್ತರವನ್ನು ನೀಡಬಹುದು. ಓಕೆ, ಹಿಯರ್ ದ ರೈಟ್ ಆನ್ಸರ್ ಈಸ್ ಟೀಚಿಂಗ್ ಏಡ್ಸ್ ಆರ್ ಯೂಸ್ಡ್ for clarify the concepts. Okay, to clear the concept to the students, teacher is going to use teaching aids. Okay, ವಿದ್ಯಾರ್ಥಿಗಳಿಗೆ ಈ ಪರಿಕಲ್ಪನೆಗಳನ್ನು ಅಥವಾ ಯಾವುದೇ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡಿಸಲು, ಸ್ಪಷ್ಟಪಡಿಸಲು ಟೀಚರ್ ಏನು ಮಾಡ್ತಾನೆ, ಬೋಧನಾ ಸಾಮಗ್ರಿಗಳನ್ನು ಬಳಕೆ ಮಾಡ್ತಾನೆ. ಫ್ಲ್ಯಾಶ್ ಕಾರ್ಡ್ ಆಗಿರ್ಬೋದು. ಓಕೆ,
I hope you got this. Let us move to the next question. Okay, one of the most popular forms of drill and practice is option A questioning, option B direct instruction, option C experiential instruction, option D none of the above. ಡ್ರಿಲ್ ಮತ್ತು ಅಭ್ಯಾಸದ ಅತ್ಯಂತ ಜನಪ್ರಿಯ ರೂಪವೆಂದರೆ ಆಪ್ಷನ್ ಎ ಪ್ರಶ್ನಿಸುವುದು, ಆಪ್ಷನ್ ಬಿ ನೇರ ಸೂಚನೆ, ಆಪ್ಷನ್ ಸಿ ಅನುಭವಿ ಸೂಚನೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಫ್ರೆಂಡ್ಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ option B direct instruction is the most popular form of practice. Okay, a teacher is going to give instruction to the students have to perform it. Okay, ಇದು ಡ್ರಿಲ್ ಮತ್ತು ಅಭ್ಯಾಸದ ಒಂದು ಜನಪ್ರಿಯ ರೂಪ ಅಂದರೆ ನೇರ ಸೂಚನೆ. ಇಲ್ಲಿ ಶಿಕ್ಷಕರು ನೀಡಿದ ಸೂಚನೆಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳು ಕಾರ್ಯವನ್ನು ಮಾಡ್ತಾರೆ. Okay, I hope you understood this. Let us move to the next question. Okay, a teacher performs practically and explains in option A lecture method, option B discovery method, option C demonstration method, option D problem solving method. Okay, in which method of teaching a teacher is actually or practically is performing? In lecture method, a teacher goes on giving the lectures, students may become passive. Discovery method, teacher is going to invent something new knowledge. Demonstration method, teacher is going to perform it and is going to show to the students. Problem solving method, teacher will assign problem to the students have to work on it. Okay, let me explain in Kannada. Okay, ಒಬ್ಬ ಶಿಕ್ಷಕನು ಪ್ರಾಯೋಗಿಕವಾಗಿ ನಿರ್ವಹಿಸುತ್ತಾನೆ ಮತ್ತು ವಿವರಿಸುತ್ತಾನೆ. ಇಲ್ಲಿ ನೀಡಿ ಉಪನ್ಯಾಸ ವಿಧಾನ, ಡಿಸ್ಕವರಿ ವಿಧಾನ, ಪ್ರದರ್ಶನ ವಿಧಾನ, ಸಮಸ್ಯೆ ಪರಿಹರಿಸುವ ವಿಧಾನ. ಇಲ್ಲಿ ನೀಡಿರುವ ಈ ಉಪನ್ಯಾಸ ವಿಧಾನಗಳಲ್ಲಿ ಯಾವ ಒಂದು ವಿಧಾನಗಳಲ್ಲಿ ಶಿಕ್ಷಕ ಪ್ರಾಯೋಗಿಕವಾಗಿ ಅಂದರೆ ಪ್ರಾಕ್ಟಿಕಲ್ ಆಗಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಉಪನ್ಯಾಸ ವಿಧಾನದಲ್ಲಿ ಒಬ್ಬ ಶಿಕ್ಷಕ ಲೆಕ್ಚರ್ ಕೊಡ್ತಾ ಹೋಗ್ತಾನೆ, ವಿದ್ಯಾರ್ಥಿಗಳು ಕೇಳುಗರಷ್ಟೇ ಆಗಿರ್ತಾರೆ. ಡಿಸ್ಕವರಿ ವಿಧಾನದಲ್ಲಿ ಯಾವುದೇ ಒಬ್ಬ ಶಿಕ್ಷಕ ಏನಾದರೂ ಹೊಸ ಜ್ಞಾನವನ್ನು ಕಂಡುಹಿಡಿಯೋದರಲ್ಲಿ ನಿರತರಾಗಿರ್ತಾರೆ. ಪ್ರದರ್ಶನ ವಿಧಾನದಲ್ಲಿ ಒಬ್ಬ ಶಿಕ್ಷಕ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲಿ ಕಾರ್ಯವನ್ನು ಮಾಡೋದರ ಮೂಲಕ ಟೀಚರನ್ನು ಮಾಡ್ತಾನೆ. ಸಮಸ್ಯೆ ಪರಿಹರಿಸುವ ವಿಧಾನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆಯನ್ನು ನೀಡಿ ಅದರ ಮೇಲೆ ಯೋಚಿಸಲು ಹೇಳ್ತಾರೆ. So here the right answer is, I hope you got the answer. Here the right answer is yes, demonstration method is the right answer. In this method teacher is going to practically perform it. Okay, ಪ್ರದರ್ಶನ ವಿಧಾನದಲ್ಲಿ ಒಬ್ಬ ಶಿಕ್ಷಕ ಪ್ರಾಕ್ಟಿಕಲ್ ಆಗಿ ವಿದ್ಯಾರ್ಥಿಗಳಿಗೆ ವಿವರಿಸ್ತಾನೆ. Okay, I hope you understood this. Let us move to the next question. Which of the following learner characteristics is highly related to effectiveness of teaching? Option A prior experience of the learner, option B educational status of the parents of the learner, option C peer groups of the learner, option D family size from which the learner comes. ಈ ಕೆಳಗಿನ ಯಾವ ಕಲಿಯುವವರ ಗುಣಲಕ್ಷಣಗಳು ಬೋಧನೆಯ ಪರಿಣಾಮಕಾರಿತ್ವಕ್ಕೆ ಹೆಚ್ಚು ಸಂಬಂಧಿಸಿವೆ? ಕಲಿಯುವವರ ಹಿಂದಿನ ಅನುಭವ, ಕಲಿಯುವವರ ಪೋಷಕರ ಶೈಕ್ಷಣಿಕ ಸ್ಥಿತಿಗತಿ, ಕಲಿಯುವವರ ಪಿಯರ್ ಗುಂಪುಗಳು, ಕಲಿಯಲು ಬರುವ ಕುಟುಂಬದ ಗಾತ್ರ. ಓಕೆ, ಕಲಿಯಲು ವಿದ್ಯಾರ್ಥಿಗಳ ಕುಟುಂಬದ ಗಾತ್ರ. ಓಕೆ ಫ್ರೆಂಡ್ಸ್, ಇನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್, ಓಕೆ, ಸ್ಟೂಡೆಂಟ್ಸ್ prior experience is related to effectiveness of teaching. ಓಕೆ, prior experience of the learner, ಕಲಿಯುವವರ ಹಿಂದಿನ ಅನುಭವ, ಇದು ಬೋಧನೆಯ ಪರಿಣಾಮಕಾರಿತ್ವಕ್ಕೆ ಹೆಚ್ಚು ಸಂಬಂಧಿಸಿದೆ. ಓಕೆ, ಅದರ್ ಆಪ್ಷನ್ಸ್ ಆರ್ ಓಕೆ ನೋ, parents, friends, family size don't matter in the effectiveness of teaching. Okay, prior experience of the learner is the correct answer. Okay, the next question is, the main advantage of giving home assignments to students is option A keeping them busy in studies all the time, option B to stop them from watching TV,
Option C, to develop the habit of self study. Option D, none of the above. Okay, I hope all of you know this answer. ವಿದ್ಯಾರ್ಥಿಗಳಿಗೆ ಮನೆ ನಿಯೋಜನೆಗಳನ್ನು ನೀಡುವ ಮುಖ್ಯ ಉದ್ದೇಶ ಏನೆಂದರೆ ಅವರನ್ನು ಸಾರ್ವಕಾಲಿಕವಾಗಿ ಅಧ್ಯಯನದಲ್ಲಿ ನಿರತರಾಗಿರಿಸುವುದು, ಟಿವಿ ನೋಡುವುದನ್ನು ತಡೆಯುವುದು, ಸ್ವಯಂ ಅಧ್ಯಯನದ ಅಭ್ಯಾಸವನ್ನು ಬೆಳೆಸುವುದು ಮೇಲಿನ ಯಾವುದೂ ಅಲ್ಲ. ಓಕೆ, ದ ಅಡ್ವಾಂಟೇಜ್ ಆಫ್ ಗಿವಿಂಗ್ ಹೋಮ್ ಅಸೈನ್ಮೆಂಟ್ ಈಸ್ ಟು ಡೆವಲಪ್ ದಿ ಹ್ಯಾಬಿಟ್ ಆಫ್ ಸೆಲ್ಫ್ ಸ್ಟಡಿ. ಓಕೆ, ವಿದ್ಯಾರ್ಥಿಗಳಲ್ಲಿ ಸ್ವಯಂ ಅಧ್ಯಯನದ ಅಭ್ಯಾಸವನ್ನು ಬೆಳೆಸುವ ಸಲುವಾಗಿ ಅವರಿಗೆ ಹೋಮ್ವರ್ಕನ್ನು ನೀಡಲಾಗ್ತದೆ. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, ಹಿಯರ್ assertion and reasoning is there. Assertion: all teaching should aim at ensuring learning. Reason is all learning results from teaching. Option A, both A and R are true. R is the correct explanation of A. Option B, both A and R are true. R is not the correct explanation of A. A is true, R is false. Option D, A is false, R is true. ಇಲ್ಲಿ ಅಸರ್ಷನ್ ಏನಿದೆ, ಆಲ್ ಟೀಚಿಂಗ್ ಶುಡ್ ಏಮ್ ಆಟ್ ಎನ್ಶೂರಿಂಗ್ ಲರ್ನಿಂಗ್. ಓಕೆ, ಪ್ರತಿಯೊಂದು ಬೋಧನಾ ಕಾರ್ಯ ಓಕೆ ಓಕೆ ಆಲ್ ಟೀಚಿಂಗ್ನ ಮುಖ್ಯ ಉದ್ದೇಶ ಏನಾಗಿರ್ತದೆ, ಬೋಧನೆಯನ್ನು ಪರಿಣಾಮಕಾರಿಯಾಗಿರಿಸುವುದು. ಓಕೆ, ಟೀಚಿಂಗ್ನ ಮುಖ್ಯ ಉದ್ದೇಶ ಬೋಧನೆಯನ್ನು ಪರಿಣಾಮಕಾರಿಯಾಗಿರಿಸುವುದು. ಅದೇ ರೀತಿ ರೀಸನ್ ಏನಿದೆ, ಆಲ್ ಲರ್ನಿಂಗ್ ರಿಸಲ್ಟ್ಸ್ ಫ್ರಮ್ ಟೀಚಿಂಗ್. ಓಕೆ, ಪ್ರತಿಯೊಬ್ಬ ಎಲ್ಲ ವಿದ್ಯಾರ್ಥಿಗಳು ಈ ಟೀಚಿಂಗ್ನಿಂದ ಮಾತ್ರ ಕಲಿತಾರೆ ಅಂತ ಹೇಳ್ತಾ ಇದೆ. ಓಕೆ ಫ್ರೆಂಡ್ಸ್, ಆಲ್ ಟೀಚಿಂಗ್ ಶುಡ್ ಏಮ್ ಎಟ್ ಎನ್ಶೂರಿಂಗ್ ಲರ್ನಿಂಗ್. ಓಕೆ, ದಿಸ್ ಇಸ್ ದ ರೈಟ್. ಎಸ್, ಬಟ್ ಸಿ ದ ರೀಸನ್, ಆಲ್ ಲರ್ನಿಂಗ್ ರಿಸಲ್ಟ್ಸ್ ಫ್ರಮ್ ಟೀಚಿಂಗ್. No, we can't say like that. Students learn from various sources. Teaching is the not only method of gaining knowledge. We can learn from our friends, we learn from our family, we learn in the environment. So here assertion is true, our reason is false. I think let us see the answer. Yes, right, here the assertion is true. Okay, all teaching should aim at ensuring learning. ದಿಸ್ ಈಸ್ ರೈಟ್. ಓಕೆ, ಪ್ರತಿಯೊಂದು ಟೀಚಿಂಗ್ನ ಮುಖ್ಯ ಉದ್ದೇಶ ಬೋಧನಾ ಕಾರ್ಯವನ್ನು ಕಲಿಯುವಿಕೆಯನ್ನು ಪರಿಣಾಮಕಾರಿಯಾಗಿರಿಸುವುದು. ಇದೊಂದು ಸರಿಯಾದ ಉತ್ತರ. ಆದರೆ ಆಲ್ ಲರ್ನಿಂಗ್ ರಿಸಲ್ಟ್ಸ್ ಫ್ರಮ್ ಟೀಚಿಂಗ್, ವಿ ಕಾಂಟ್ ಸೇ ಲೈಕ್ ದಟ್, ಸೊ ದಿಸ್ ಈಸ್ ರಾಂಗ್. ಆದರೆ ಲರ್ನಿಂಗ್ ಕೇವಲ ಟೀಚಿಂಗ್ನಿಂದ ಮಾತ್ರ ಆಗ್ತದೆ, ಇದು ತಪ್ಪಾಗಿದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಅಸರ್ಷನ್ ಸರಿಯಾಗಿದೆ, ರೀಸನ್ ತಪ್ಪಾಗಿದೆ. ಓಕೆ, ಐ ಹೋಪ್ ಯು ಗಾಟ್ ದಿಸ್. The next question is, a teacher, option A, should provide overview of the topic to be taught in the class. Option B, should have good communication skills. Option C, should command over his subject. Option D, all of the above. ಒಬ್ಬ ಶಿಕ್ಷಕ ತರಗತಿಯಲ್ಲಿ ಕಲಿಸಬೇಕಾದ ವಿಷಯದ ಅವಲೋಕನವನ್ನು ಒದಗಿಸಬೇಕು, ಉತ್ತಮ ಸಂವಹನ ಕೌಶಲ್ಯ ಹೊಂದಿರಬೇಕು, ತನ್ನ ವಿಷಯದ ಮೇಲೆ ಆಜ್ಞೆ ಮಾಡಬೇಕು, ಮೇಲಿನ ಎಲ್ಲ. Very easy question. Okay, here the right answer is all of the above are the characteristics of a good teacher. Okay, the teacher should provide overview of the topic, and he must have good communication skills, and also he should have command over his subject. So all of the above is the right answer. ಒಬ್ಬ ಶಿಕ್ಷಕ ತಾನು ಕಲಿಸುವ ವಿಷಯದ ಮೇಲೆ ಅವಲೋಕನವನ್ನು ನೀಡಬೇಕು, ಅದೇ ರೀತಿ ಉತ್ತಮ ಸಂವಹನ ಕೌಶಲ್ಯಗಳನ್ನು ಹೊಂದಿರಬೇಕು, ತನ್ನ ವಿಷಯದ ಮೇಲೆ ಅವನಿಗೆ ಜ್ಞಾನ ಇರಬೇಕು. ಇದು ಆಜ್ಞೆಲ್ಲ, ತನ್ನ ವಿಷಯದ ಮೇಲೆ ಅವನಿಗೆ ಜ್ಞಾನ ಇರಬೇಕು. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್, ದ ಟೇಕಿಂಗ್ ಇನ್ ಆಫ್ ನ್ಯೂ ಇನ್ಫಾರ್ಮೇಷನ್ ಈಸ್ ಟರ್ಮ್ಡ್ ಆ್ಯಸ್ ಅಸಿಮಿಲೇಷನ್, ಅಕಾಮಡೇಷನ್, ಕಾಗ್ನಿಷನ್, ರಿಸೆಪ್ಷನ್. ಹೊಸ ಮಾಹಿತಿಯನ್ನು ತೆಗೆದುಕೊಳ್ಳುವುದನ್ನು ನಾವು ಏನಂತ ಕರಿತೀವಿ? ಅಸಿಮಿಲೇಷನ್, ಅಕಾಮಡೇಷನ್, ಕಾಗ್ನಿಷನ್, ರಿಸೆಪ್ಷನ್. ಓಕೆ ಫ್ರೆಂಡ್ಸ್, ಟೇಕಿಂಗ್ ನ್ಯೂ ಇನ್ಫಾರ್ಮೇಷನ್ ಈಸ್ ನೋನ್ ಆಸ್ ದಿ ಅಸಿಮಿಲೇಷನ್. ಓಕೆ, ಹೊಸ ಮಾಹಿತಿಯನ್ನು ತೆಗೆದುಕೊಳ್ಳುವುದನ್ನು ನಾವು ಅಸಿಮಿಲೇಷನ್ ಅಂತ ಕರಿತೀವಿ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್, ಇಫ್ ಸ್ಟೂಡೆಂಟ್ಸ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಟಾಟ್ ಇನ್ ದ ಕ್ಲಾಸ್ ರೂಮ್, ದ ಟೀಚರ್ ಶುಡ್ ಫೀಲ್. Option A, terribly bored. Option B, to explain it in a different way. Option C, that he is wasting his time. Option D, pity for the students.
ವಿದ್ಯಾರ್ಥಿಗಳಿಗೆ ಏನು ಕಲಿಸಲಾಗುತ್ತಿದೆ ಎಂದು ಅರ್ಥವಾಗದಿದ್ದರೆ ತರಗತಿಯಲ್ಲಿ ಶಿಕ್ಷಕರು ಯಾವ ರೀತಿ ಒಂದು ಅನುಭವವನ್ನು ಪಡಿಬೇಕು. ಒಂದು ಭಯಂಕರ ಬೇಸರವಾಗುವುದು, ಎರಡು ಅದನ್ನು ಬೇರೆ ರೀತಿಯಲ್ಲಿ ವಿವರಿಸುವುದು, ಆಪ್ಷನ್ ಸಿ ಅವನು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾನೆ ಅಂತ ಭಾವಿಸುವುದು, ಆಪ್ಷನ್ ಡಿ ವಿದ್ಯಾರ್ಥಿಗಳ ಮೇಲೆ ಕರುಣೆ ತೋರಿಸುವುದು. Okay friends, if students are not understanding your lecture, then you should try to explain it in a different way. Okay, ಯಾವಾಗ ವಿದ್ಯಾರ್ಥಿಗಳು ನಿಮ್ಮ ಪಾಠವನ್ನು ತಿಳಿದುಕೊಳ್ಳುವುದಿಲ್ಲ ಆವಾಗ ನೀವು ಅವರಿಗೆ ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಸುವ ಒಂದು ಪ್ರಯತ್ನವನ್ನು ಪಡಬೇಕಾಗ್ತದೆ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Okay friends, thank you very much. This is about today's session. Once again I would like to remind you about our 20 mock tests for KCET examination. Only last few days have been left. This is the right time to give more and more mock tests. So we are providing 20 mock tests for your KCET examination. To join for these tests you can contact to the given number. Okay, ಈ ಒಂದು ಕೊನೆಯ ಪ್ರಿಪರೇಷನ್ ಹಂತದಲ್ಲಿ ನೀವು ಮಾಕ್ ಟೆಸ್ಟ್ ನೀಡೋದು ತುಂಬ ಅನುಕೂಲವಾಗಿರ್ತದೆ. ಆದ್ದರಿಂದ 20 ಮಾಕ್ ಟೆಸ್ಟ್ಗಳಿಗೆ ಹಾಜರಾಗಲು ನೀವು ಈ 8179138413 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಈ ಮಾಕ್ ಟೆಸ್ಟ್ಗಳನ್ನು ನೀವು ನಮ್ಮ ವೆಬ್ಸೈಟ್ ಮೂಲಕನೂ ನೀಡಬಹುದು, ನಮ್ಮ ಪೇಡ್ ವಾಟ್ಸಪ್ ಗ್ರೂಪ್ ಮೂಲಕನೂ ನೀಡಬಹುದು. ಯು ಕ್ಯಾನ್ access our mock test by visiting our website and also through our WhatsApp group. Okay, thank you very much. I wish you all the best for your preparation. For more videos, for mock tests on KCET, for mock tests on AP side, for mock tests on MS side, and also for mock tests for UGC NET examination, you can visit our Global Online University website. The link for website will be given in the description box.